ಅದೇ ಬೆಟ್ಟಕ್ಕೆ ಹೋಗ್ತಾ ಇರೋದು. ದಾರಿ ಸಖತ್ತಾಗಿದೆ, ಪ್ಲೇಸು ನೋಡ್ಬೋದು ನೀವು. ಇನ್ನೇನು ಬೆಟ್ಟ ಹತ್ರ ಹೋಗ್ತಾ ಇದ್ದೀನಿ. ಟ್ರೆಕ್ಕಿಂಗ್ ಮಾಡೋಣ ಅಂತ ನನಗೆ ಮನ್ಸಲ್ಲಿ ಅನಿಸ್ತು. ಸ್ವಲ್ಪ ಹತ್ರನೇ ಇರೋದ್ರಿಂದ ನಾವು ಬಿಡೋದಿಲ್ಲ, ನಡ್ರಿ ಹೋಗೋಣ. ಸೊ ಬೆಟ್ಟಕ್ಕೆ ಇನ್ನೇನು ಹತ್ರದಲ್ಲಿ ಹೋಗ್ತಾ ಇದ್ದೀನಿ. ಪ್ಲೇಸು ತುಂಬ ಚೆನ್ನಾಗಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಫುಲ್ಲು ಕಾಡು, ರಸ್ತೆ ಇಲ್ಲ, ಅರ್ಧ ದಾರಿ ಗಾಡಿ ಹೋಗುತ್ತೆ. ಹೋಗೋಣ ಬನ್ನಿ. ಅರ್ಧ ದಾರಿಗೆ ಗಾಡಿನೇ ಎಳೀತಾ ಇದೆ. ಫುಲ್ಲು ಕಾಡು ಅಂದರೆ ಕಾಡು, ಸಖತ್ತಾಗಿದೆ ಪ್ಲೇಸು. ಸೊ ಫೈನಲಿ ಬೆಟ್ಟದ ಹತ್ರ ಬಂದಾಯಿತು. ಹೆಂಗಿದೆ ಪ್ಲೇಸ್ ಅಂದರೆ ಸೈಕ್ ಆಗ್ಬಿಟ್ಟೆ. ಜಾಗ ಬರೋಕ್ಕಾಗಲ್ಲ ಅಂಥ ಜಾಗದಲ್ಲಿ ನಾನು ಒಬ್ಬನೇ ಬಂದಿರೋದು, ಯಾರೂ ಇಲ್ಲ ಈ ಜಾಗದಲ್ಲಿ. ಧೈರ್ಯ ಮಾಡಬೇಕಷ್ಟೆ. ಫುಲ್ ಪೀಕಲ್ಲಿದ್ದೀನಿ ನಾನು. ಇದೇ ಟೆಂಪಲ್ಲು. ಗೂಗಲ್ ಮ್ಯಾಪ್ ನೋಡಿಕೊಂಡು ಬಂದೇ ಬಿಟ್ಟೆ ಈ ಕಡೆಗೆ. ಅದ್ಭುತವಾಗಿದೆ ಪ್ಲೇಸ್ ಅಂತೂ, ಅದ್ಭುತವಾಗಿದೆ. ಹೇಳಿ ಮಾಡಿಸ್ದಂಗಿದೆ ಪ್ಲೇಸು. ಗೂಗಲ್ ಮ್ಯಾಪಲ್ಲಿ ಬೇರೆ ಥರ ಇತ್ತು, ಆದರೆ ಇಲ್ಲಿ ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ಅಂತೂ ಸ್ವರ್ಗ ಅಂತ ಹೇಳ್ಬೋದು. ಈ ಥರ ಪ್ಲೇಸು ತುಂಬ ರೇರು. ನಾನು ಹುಡುಕ್ಬೇಕು ಇಂಥ ಪ್ಲೇಸ್ಗಳೆಲ್ಲ. ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮ್ಗೆ ತೋರಿಸ್ತೀನಿ. ರಿಸ್ಕ್ ಇದೆ, ಇಲ್ಲ ಅನ್ನಲ್ಲ. ಕಾಡೊಳಗಡೆ ಬರೋದು, ಹುಲಿ ಅಂಥವೆಲ್ಲ ಬರ್ತವೆ, ಚಿರತೆ ಅವೆಲ್ಲ. ಅವು ಪಾಡಿಗೆ ಅವು ಹೋಗ್ತವೆ. ಹಾವುಗಳು, ದೊಡ್ಡ ದೊಡ್ಡ ಹಾವುಗಳು ಇರ್ತವೆ. ಅವು ಪಾಡಿಗೆ ಅವು ಕೆಲಸ ಮಾಡ್ಕೊಂಡು ಹೋಗ್ತವೆ. ನೋಡಿ ಯಾವ ಗಾಡೀಲಿ ಬಂದಿದ್ದೀನಿ ಅಂತ. ನನ್ನ ಎಕ್ಸ್ಪಲ್ಸು ಬೆಂಗಳೂರಲ್ಲಿದೆ. ಇಲ್ಲಿ ಗಾಡಿ ಎತ್ಕೊಂಬಂದೆ, ಸಿಕ್ಕಿದೆ ಎತ್ಕೊಂಬರ್ತಾ ಇರಬೇಕು. ನೋಡಿ ಟೆಂಪಲ್ ಅಲ್ಲಿರೋದು. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಸಖತ್ತಾಗಿದೆ. ಸಿಗಲ್ಲ ಇಂಥ ಪ್ಲೇಸ್ ಎಲ್ಲ. ಸಖತ್ತಾಗಿದೆ. ಬನ್ನಿ ಆ ದೇವ್ರಿಗೆ ನಮಸ್ಕಾರ ಮಾಡೋಣ. ಬಾಗಿಲು ತೆಗ್ದಿಲ್ಲ. ಜಾತ್ರೆಗೆ ಒಂದ್ಸಲಿ ತೆಗಿತಾರೆ, ಆವಾಗಲೂ ತೆಗಿಯೋದಿಲ್ಲ. ಒಳ್ಳೇದು ಮಾಡಪ್ಪ ದೇವ್ರೇ. ಒಳಗಡೆ ಸಖತ್ತಾಗಿ ಬಂದಿದೆ. ಬನ್ನಿ ತೋರಿಸ್ತೀನಿ ವ್ಯೂ. ಹಂಗೆ ಟೆಂಪಲ್ ಇದು. ರೋಡೇ ಇಲ್ಲ ಗುರು, ಅಂಥ ರೋಡಲ್ಲಿ ಬರ್ತಾ ಇರೋದು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಇಳಿಬೇಕಾದ್ರೇ ಇರೋದು. ಸಖತ್ತಾಗಿದೆ ಜಾಗ. ಹುಡುಕ್ಬೇಕಿಂತ ಜಾಗ ಇಲ್ಲ, ಯಾಕಂದರೆ ಕಾರೆಲ್ಲ ಬರೋಕ್ಕಾಗಲ್ಲ. ಟೂ ವೀಲರು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ಬೋದು ಅಷ್ಟೇ ಹೊರ್ತು. ನೀವು ನೋಡಿ ಅದೇ ಟೆಂಪಲ್ಲು ತೋರಿಸ್ತೀನಿ ನೋಡಿ, ಅಲ್ಲೇ ಇರೋ ಟೆಂಪಲ್. ಟೂ ವೀಲರು ಓಡ್ಸೋಕ್ಕೆ ಬಂದರೆ ಮಾತ್ರ ತೊಗೊಂಬನ್ನಿ, ಆಮೇಲೆ ಬಿದ್ದೋಗಿ ಅದು ಇದು. ಒಂದು ನಿಮಿಷ, ಚಿರತೆ ಸೌಂಡ್ ಮಾಡ್ತು ಗುರು. ಚಿರತೆ ಎಲ್ಲ ಇದೆ ಇಲ್ಲಿ, ಸೌಂಡ್ ಮಾಡ್ತಾ ಇದೆ ಚಿರತೆ. ಬೇಗ ಹೋಗ್ಬಿಡೋಣ. ಅವು ಪ್ರಾಣಿ, ಅವಕ್ಕೆ ತೊಂದರೆ ಕೊಡೋದು ಬೇಡ, ನಾವು ಎಸ್ಕೇಪ್ ಆಗೋದು ಒಳ್ಳೇದು. ದಾರಿ ನೋಡಿ ಹೆಂಗಿದೆ ಅಂತ, ಸಖತ್ತಾಗಿದೆ. ಇಷ್ಟೇ ದಾರಿ, ಇಷ್ಟು ದಾರಿಯಲ್ಲಿ ಬರಬೇಕು. ನೇಚರೇ ಯಪ್ಪ. ಎಲ್ಲ ಬೆಟ್ಟ ಗುಡ್ಡ.
ಇನ್ನೊಂದು ಸ್ವಲ್ಪ ತಿರ್ತಾ ಇದೆ, ಚಿರತೆ ಸ್ವಲ್ಪ ಸೌಂಡ್ ಮಾಡಿಬಿಡ್ತು. ಯಾಕೆ ಬೇಕು ನಮಗೆ? ನಾನು ಅವಾಗ ಊರವ್ರು ಕೇಳಿದೆ ಚಿರತೆ ಗಿರ್ತೆ ಇರುತ್ತಾ, ಹಾವುಗಳಿರುತ್ತೆ ಇಂಥ ಕಡೆ, ಬಟ್ ಅಲ್ಲಿ ಸೌಂಡ್ ಮಾಡಿದ್ದು ನನಗೆ ಯಾಕೋ ಸರಿ ಬರಲಿಲ್ಲ. ಅದಕ್ಕೂ ಅದು ಸೌಂಡ್ ಮಾಡಿಕೊಂಡು ಹೋಗಪ್ಪ ಇಲ್ಲಿಂದ ಅಂತ ಹೇಳ್ದು. ನಾವು ಯಾಕೆ ಸುಮ್ಮನೆ ಅದಕ್ಕೆ ಡಿಸ್ಟರ್ಬ್ ಮಾಡೋಣ ಅಂತ. ನೋಡಿ ಬೆಟ್ಟ ಹೆಂಗಿದೆ ಅಂತ ತೋರಿಸ್ತೀನಿ ರೀ ನಿಮಗೆ. ನೋಡಿ ಅದೇ ಬೆಟ್ಟಕ್ಕೆ ಹೋಗಿದ್ದು ನಾನು. ಸಖತ್ ಹೈಟಲ್ಲಿದೆ ಬೆಟ್ಟ. ಇಳ್ದಾಯ್ತು, ಅದೇ ಬೆಟ್ಟ ಹತ್ತಿದ್ದು. ನಂದು ಎಕ್ಸ್ಪಲ್ಸ್ 200 ಇದ್ದಿದ್ರೆ ಒಂದು 5 ನಿಮಿಷಕ್ಕೆ ಹತ್ಬಿಡ್ತಾ ಇದ್ದೆ. ಸ್ಕೂಟಿಲಿ ತುಂಬ ಕಷ್ಟ, ಯಾಕಂದರೆ ಹತ್ಬೇಕಾದ್ರೆ ಹತ್ಬೋದು, ನೀವು ವಾಪಸ್ ಬರಬೇಕಾದ್ರೆ ಇಳಿತೈತಲ್ಲ, ಜಾರುತ್ತೆ, ಕಲ್ಗಳು ಸಿಗಾಕೊಂಡು ಜಾರುತ್ತೆ. ಇಂಥ ಕ್ರೇಜಿ ವೀಡಿಯೋಸ್ನೆಲ್ಲ ನಾನೇ ಮಾಡೋದು ಅನ್ಸುತ್ತೆ. ಹುಳಿ ದರ್ಶನ ಆಗಲಿಲ್ಲ. ನೋಡಿ ಅದೇ ಬೆಟ್ಟ, ರೋಡ್ ಇದು. ಸಖತ್ ಹೈಟ್ ಐತೆ, ಇಲ್ಲಿಂದ ಕಾಣಿಸಲ್ಲ ಹಂಗೆ. ಬನ್ನಿ ಹೊರಟ್ಬಿಡೋಣ ಅಷ್ಟೇ. ಸೊ ನೋಡಿದ್ರಲ್ಲ, ರಂಗಸ್ವಾಮಿನಾಥ ಟೆಂಪಲ್ ಹಿಲ್ಸು ಟ್ರಕ್ಕಿಂಗು ಸಖತ್ತಾಗಿತ್ತು. ಭಯನೇ ಆಗೋಯ್ತು, ಯಾಕಂದರೆ ಹುಲಿ ಸೌಂಡ್ ಮಾಡ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ ಕಡೆಯಿಂದ ನಡ್ಕೊಂಡು ಹಂಗೆ ಹೋಯ್ತು. ಏನಾದರೂ ಬಂದಿದ್ದಿದ್ರೆ ಮೊದಲೇ ಗಾಳಿ ಹೋಗ್ಬಿಟ್ಟಿತ್ತು ಬಾಡಿಲಿ. ಸೊ ಗಾಯ್ಸ್, ಮತ್ತೊಂದು ವಿಡಿಯೋದಲ್ಲಿ ಬರೋಣ. ಕನ್ನಡದವನಿಗೆ ಸಪೋರ್ಟ್ ಮಾಡಿ. ತುಂಬ ಧನ್ಯವಾದ.